ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಪ್ರಭು ಚನ್ನದ ಬಸವ ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ, ಸಮ್ಮೇಳನೆಯ ಅಧ್ಯಕ್ಷರು ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ PS ಮಾಳಿ ಸರ್ ಅವರೇ, ನಿಕಟಪೂರ್ವ ಪ್ರೊಫೆಸರ್ ಚಂದ್ರಶೇಖರ್ ಅಸ್ಕಿ ಅವರೇ, ಉದ್ಘಾಟನೆ ಮಾಡಿರುವ ಪ್ರೊಫೆಸರ್ GS ಸಿದ್ದರಾಮಯ್ಯ ಅವರೇ, ಆತ್ಮೀಯರು, ರಾಯಬಾಗ್ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ದುರ್ಯೋಧನ ಐವರೇ ಸಾಹೇಬ್ರೆ, ಶ್ರೀಮತಿ ಮೊದಲ ಮೆಟ್ಟುಗೂಡ ಅವರೇ, ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಈರ್ಗೌಡ ಪಾಟೀಲ್ ಅವರೇ, ನಾ ಯಾಕೆಲ್ಲ ಹೇಳಬೇಕಾಗಿದ್ರೆ ಐವಳೆ ಸಾಹೇಬ್ರೆ ಅಂತ ಹೇಳಿದ್ರು ತಪ್ಪಾಕತ್ತು, ಅದಕ್ಕೆ ಹೇಳಬೇಕು ನನಗೆ ಗಡಿವಾರ ಐತಿ. ಪುರಸಭೆಯ ಅಧ್ಯಕ್ಷರು ಆತ್ಮೀಯರಾಗಿರ್ತಕ್ಕಂಥ ವಸಂತಣ್ಣ ನಾಳೆಯವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಅರಕೇರಿ ಅವರೇ, ಆತ್ಮೀಯರು, ತಾಲೂಕಿನ ದಂಡಾಧಿಕಾರಿಯಾಗಿರ್ತಕ್ಕಂಥ ಮಾದೇವ್ ಸನ್ಮೂರಿ ಅವರೇ, ಸುರೇಶ್ ಮುಂಜೆ ಅವರೇ, ಸುಗೌಡ ಪಾಟೀಲ್ ಅವರೇ, ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ರವಿ ಇಂಚಂಕರಂಜಿ ಅವರೇ, ಗದ್ದು ಅವರೇ, ಯಾವತ್ತಿಗೂ ಪತ್ರಿಕೋದ್ಯಮದ ಮಿತ್ರರೇ ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ಹೇಳಿ ಗ್ರಾಮದ ಎಲ್ಲ ಹಿರಿಯರು ತಾವು 2-3 ಮೀಟಿಂಗ್ ಮಾಡಿದ್ವಿ. ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಹೇಳಿ ತಾವು ಎಲ್ಲ ಇಲ್ಲಿದ್ದೀರಿ ಮತ್ತು ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಈ ಕಾರ್ಯಕ್ರಮ ನಾವು ಅಂದುಕೊಂಡಿದ್ದೀವಿ. ಯಾಕಂದ್ರೆ 2 ವರ್ಷ ಮುಂದೆ ಹೋಗ್ತಿದ್ರೆ ನಾವು 3-4 ತಿಂಗಳಿಂದ ಈಗ ಮಾಡ್ಬೇಕು, ಆಗ ಮಾಡ್ಬೇಕು, ಈಗ ಮಾಡ್ಬೇಕಂತ ಡಿಸೈಡ್ ಮಾಡ್ಬೇಕು. ಅಸೆಂಬ್ಲಿ ಬಂತು, ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಂತ ಹೇಳಿ ಸ್ವಲ್ಪ ಮುಂದಾಯ್ತು. ನಾವು ಈ ಮಟ್ಟಕ್ಕೆ ಈ ಕಾರ್ಯಕ್ರಮ ಆಗ್ತಕ್ಕ ಅನ್ಕೊಂಡಿರ್ಲಿಲ್ಲ ನಾವು. ಅದಕ್ಕೆ ಇವತ್ತು ನಾನು ಮುಂಜಾನೆ 9 ಗಂಟೆಯಿಂದ ನೋಡ್ತಿದ್ದೀವಿ, 3 ಗಂಟೆ ಆಗಿತ್ತು ಹತ್ರ. ನೀವೆಲ್ಲರೂ ಕೂತ ಶಾಂತ ರೀತಿ ಕೂತ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡತ್ತೀರಿ ಅಂತಂದ್ರೆ ಆ ಗುರುಗಳ ಮೇಲೆ ಇಟ್ಟಿರ್ತಕ್ಕಂಥ ನಮ್ಮ ಪ್ರೀತಿ ಅಂತ ನನಗೆ. ಯಾಕಂತಂದ್ರೆ ನಾವು ರಾಜಕಾರಣಿಗಳು ಎಲ್ಲ ಕಡೆ ಈ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೇವೆ. ಹೋಗುವಂಥ ಸಂದರ್ಭದಾಗ ಯಾರೂ ಇಟ್ಟ ಸಮಾಧಾನ ಕುಂದಂಗೆ ನಾನು ಮೊನ್ನೆ ನಮ್ಮ ಸರ್ಕಾರವು ಸ್ವಲ್ಪ ದುಡ್ಡು ಕೊಟ್ಟಿತ್ತು. ಒಂದು 12 ಕೋಟಿ ರೂಪಾಯಿ ಕೊಟ್ಟಾಗ, ಯಾಕಂದ್ರೆ ಮೇಡಮ್ ಇದೀಗ ಒಂದು ಮಾತಂದ್ರೆ ಜಿಲ್ಲಾಧ್ಯಕ್ಷರ ಒಂದು ಮಾತಂದ್ರೆ ಒಂದು 12 ಕೋಟಿ ರೂಪಾಯಿ ಕೊಟ್ಟಾಗ ಅದು MLA ಯೋಜನೆ ಕೂಟ ಅಂತ ಹೇಳಿ, ಅಂದ್ರೆ ನಾವು ಎದಕ್ಕೆ ಬೇಕಾದಕ್ಕೆ ಉಪಯೋಗ ಮಾಡಬಹುದು ಅಂತ ನನ್ನ ತಲೆಯೊಳಗೆ ವಿಚಾರ. ನಾನು 2.5 ವರ್ಷ ಆಗಿ MLA ಆಗಿ ನಾನು 100% ನಾನು ಅದಕ್ಕೆ ಮುಖ್ಯ ಕೊಡ್ತೀನಿ. ನಾನು ಏನು ಮಾಡ್ಬೇಕಂತ ಅನ್ನೋದಕ್ಕೆ ಅದಕ್ಕೆ ಜಾಸ್ತಿ ಆದ್ಯತೆ ಕೊಡ್ತೀನಿ. 12 ಕೋಟಿ ಒಳಗೆ 10,50,00,000 ರೂಪಾಯಿ ಈ ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕನ್ನಡ ಶಾಲೆಗಳಿಗೆ ಉದ್ಧಾರ ಆಗಬೇಕಂತ ಕಟ್ಟಡ ಕಟ್ಟಬೇಕು. ಅದ್ರೊಳಗೆ 1 ಕೋಟಿ ರೂಪಾಯಿ ಹಾರೂರಿಯೊಳಗೆ ಲೈಬ್ರರಿ ಮಾಡ್ಬೇಕಂತ ಹೇಳ್ತೀನಿ. ಯಾಕಂದ್ರೆ ನಮಗೆ ಶಿಕ್ಷಣ ಸಿದ್ದರಾಮಯ್ಯ ಸರ್ ಅಂತಂದ್ರು ಇತಿಹಾಸವನ್ನ ಹೆಂಗೆ ತಿರ್ಚಾರ ಅನ್ನೋದಕ್ಕೆ ಹೇಳಿದ್ರೆ, ಯಾಕಂದ್ರೆ ನಾವೆಲ್ಲ ಶಿಕ್ಷಣವಂತರ ಆದ್ರೆ ಮಾತ್ರ ನಮಗೆ ಅವೆಲ್ಲ ಗೊತ್ತಾಗ್ತಾವೆ. ನಾನು ಕೆಲವೊಂದು ಸ್ಕೂಲ್ಗಳಿಗೆ ಹೊಸ ಸ್ಕೂಲ್ಗಳು ಕಟ್ಟಡ ಉದ್ಘಾಟನೆ ಮಾಡಕ್ಕೆ ಮತ್ತು ಪೂಜೆ ಮಾಡಕ್ಕೆ ಕರೀತಾರೆ ಸರ್. ನಾನು ಆ ಫೋಟೋ ನೋಡ್ತೀನಿ, ಲಕ್ಷ್ಮಿ ಫೋಟೋ ನೋಡ್ತೀನಿ. ಇಲ್ಲಪ್ಪ ಲಕ್ಷ್ಮಿ ಫೋಟೋ ಇದ್ರೆ ನಾವು ಮಾಡೋಕ್ಕಾಗಿಲ್ಲ, ನೀವು ಸಾವಿತ್ರಿಬಾಯಿ ಫೋಟೋ ಇದ್ರೆ ನಾವು ಮಾಡ್ತೀನಿ. ಹಾಗೆ ನಾನು ಮೊದಲೇ ನಾನು ಶಿಕ್ಷಣಕ್ಕೆ 2.5 ವರ್ಷದಿಂದ ಒತ್ತು ಕೊಡ್ಕೋತ ಬಂದೀನಿ. ನಾನು PUC ಸೆಕೆಂಡ್ ಇಯರ್ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬರ್ಸೋದು, ಮಾರ್ಕ್ಸ್ ಕಡಿಮೆ ಬಂತು. ಧಾರವಾಡ KCDಗೆ ಅಡ್ಮಿಷನ್ ಸಿಕ್ತ. ಸಿಕ್ಕ ಮೇಲೆ ನನಗೆ ಬೇಕಾದ ಸಬ್ಜೆಕ್ಟ್ಗಳು ಸಿಗಲಿಲ್ಲ. ಬೇಸಿಕ್ ಕನ್ನಡ ಇಂಗ್ಲಿಷ್ ತಗೋಬೇಕು, ಇನ್ನು 3 ಚಾಯ್ಸ್ ಮಾಡ್ಕೋಬೇಕು. ನಾವು ಒಂದು ಪೊಲಿಟಿಕಲ್ ಸೈನ್ಸ್ ಚಾಯ್ಸ್ ಮಾಡ್ಕೊಂಡೆ, ಇನ್ನು
ಉಳಿದಾಗಿ ಯಾರು ಮಾಡ್ಕೋಬೇಕು. ಬಟ್ ಆಕೆಗೆ ಸಿಗ್ಲಿಲ್ಲ ನನಗೆ. ಯಾವ ಸಿಕ್ಕಪ್ಪ ಅಂತಂದ್ರೆ ಒಂದು ಆಪ್ಷನಲ್ ಕಾರಣ ಸಿಕ್ತು. ಇನ್ನೊಂದು ಲಿಂಗ್ವಿಸ್ಟಿಕ್ ಅಂತ ಹೇಳ್ಬೇಕು ಸರ್, ಭಾಷಾಶಾಸ್ತ್ರ, ಅದು ಕನ್ನಡದ. ಸರ್ ನನಗೆ ಕನ್ನಡ 3 ವರ್ಷದೊಳಗೆ ಎಷ್ಟು ಪಿಕಪ್ ಆಗ್ತಂತಂದ್ರೆ, ನನಗೆ ಯಾರಾದ್ರೂ ಒಂದು ವಸ್ತು ಕೊಟ್ಟರು ಅಂದ್ರೆ ಅದ್ರ ಮ್ಯಾಗ ಒಂದು ಸ್ವಲ್ಪ ಏನಾದ್ರು ಬರೀಬಾರ್ದು ಬಡ 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 ಒಂದು 10 ಲೈನ್ ಬಂದು ಬಿಡ್ತಿತ್ತು ನಾನು. ಆ ಮಟ್ಟಿಗೆ ನಾನು ಇಂಪ್ರೂವ್ ಆಗಿದ್ದೆ. ಆದ್ರೆ ನಂದು 2002-2003 ನನ್ನ ಡಿಗ್ರಿ ಮುಗಿತು. ಖರೆ ನನ್ನ ಮೈಂಡ್ ಎಲ್ಲ ಯಾಕೆ ಡೈವರ್ಟ್ ಆಗ್ತಂದ್ರೆ ಸರ್ಕಾರ ಸಾಹಿತ್ಯ ಕುಸ್ತಿ ಹಿಡ್ಸಾಕೈತಿ. 2004 ಚುನಾವಣೆಗೆ ಬಂದ್ಬಿಟ್ಟೆ ಸರ್. ಹೀಗಾಗಿ ಆ ಭಾಷೆ ಬಗ್ಗೆ ಹಿಡ್ತಾ ಭಾರತ ತಪ್ಪು ಸರ್. ನಾ 2-3 ದೋಸ್ತ ವಿಚಾರ ಮಾಡತ್ತೇನೆ. ಇಲ್ಲಿ ಹೊಟ್ಟೀನಿ, ಈ ಕಾರ್ಯಕ್ರಮ ಕೊಟ್ಟೀನಿ, ಏನಾದ್ರೂ ಒಂದು ಸ್ವಲ್ಪ ಕೋಣಗಳು ಬರ್ಕೊಂಡು ಹೋಗ್ಬೇಕಂತ 3 ದಿವಸ ಕೊಟ್ಟಾಗ್ತಾನೆ. ಕಣ್ಣು ಮುಚ್ಚಿ ಏನಾದ್ರೂ ಒಂದು ಲೈನ್ ಬರೀತೀನಿ, ಆ ಮುಂದಿನ ಲೈನ್ ಬರಬಹುದು. ಮುಖದ ಮುಂದೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್. ಯಾಕಂದ್ರೆ ನಾವು ನಮ್ಮ ಮೈಂಡ್ ಡೈವರ್ಟ್ ಆಗಿರುತ್ತೆ. ನಾವು ಟೈಪ್ ರೇಟ್ ಮಾಡ್ತೀವಿ, ಒಂದು ಲೈನ್ ಬರೀತೀನಿ, ಒಂದು ಲೈನ್ ಮುಂದಿನ ಲೈನ್ ಒಟ್ಟು ಪಿರಾಕೈತಿ, ಡೈರೆಕ್ಟ್ ಆಗಿ ಹೋಗ್ಬಿಡ್ತೀವಿ. ಅದಕ್ಕೆ ಇಂತ ನನಗೆ ಭಾಳ ಹಿಡಿತಿತ್ತು. ಬಟ್ ನನಗೆ ಅದು ಅವಕಾಶ ಬರಲಿಲ್ಲ, ತೋರಿಸ್ಕೋಬೇಕಂತ ಅವಕಾಶ ಬರಲಿಲ್ಲ ನನಗೆ. ಆ ಸಂದರ್ಭದಾಗ ಒಂದು ಫೀಲ್ಡನ್ನು ಬೇರೆ ಆಗ್ತದೆ. SBI ಒಂದು ಏನು ಬಂದು ಬಿಟ್ಟಿದ್ರೆ ಜನಪದ SB ಜನ ಗೊತ್ತಾಯ್ತು. ಆಮೇಲೆ 2018, 13, 18, 20 ಮುಂದೆ ನಮಗೆ ಅವಕಾಶ ಇರುವಂಥದ್ದು ಆಯ್ತು. ತಮ್ಗೆಲ್ಲ ಗೊತ್ತೈತಿ. ಅದಕ್ಕೆ ನಾ ಭಾಳಷ್ಟು ಟೈಮ್ ತಗೊಳ್ಳೋಂಗಿಲ್ಲ. ಸಿದ್ದರಾಮ ಸಾಹೇಬ್ ಏನೋ ಟ್ರೈನಿಗೆ ಹೊಂಟಾರಂತ ಇನ್ನೂ ಕೆಲವೊಂದು ಜನ ಮಾತಾಡೋರ್ತಾರೆ. ಎಲ್ರಿಗೂ ಇನ್ನೊಮ್ಮೆ